Hey, beautiful souls, there's a lot of love. ಒಂದು ಬ್ಯೂಟಿಫುಲ್ ಆದ ಲವ್ ಎನರ್ಜಿ, ಸ್ಟ್ರಾಂಗ್ ಕಮಿಟ್ಮೆಂಟ್, ಟ್ರೂ ಲವ್ ಫೀಲಿಂಗ್ ಎನರ್ಜಿ ಬರ್ತಿರೋಂಥದ್ದಾಗಿದೆ. ಸೊ ಈ ಮೆಸೇಜ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ನ ಮನಸ್ಸಲ್ಲಿ ನೆನೀರಿ, ನೋಡೋಣ ಅವರು ನಿಮಗೆ ಹೇಳಬೇಕಾಗಿರೋಂಥ ಆ ಒಂದು ಭಾವನೆ ಏನಾಗಿದೆ ಅಂತ ಈ ಪ್ರೀತಿಲಿ ಇವಾಗ ನಿನ್ನ ಆಯ್ಕೆ ಮಾಡುವಂಥ ಟೈಮ್ ಆಗಿರೋವಂಥದ್ದಾಗಿದೆ. ಪ್ರತಿಯೊಂದು ಜಗಳನ ನಿಲ್ಲಿಸುವಂಥ ಟೈಮ್ ಆಗಿದೆ. ಏನು ಒಂದು ಕತ್ತಿ ಹಂಗೆ ನನ್ನ ನಿನ್ನ ಮಧ್ಯೆ ಇದ್ದಂತಹ ಮಾತಿನ ಒಂದು ದಾಟಿ ಆಗಿರ್ಬೋದು, ಆ ಮಾತಿನ ಒಂದು ಜಗಳಗಳಾಗಿರ್ಬೋದು, ಅಥವಾ ಇಬ್ಬರು ಒಬ್ರಿಗೊಬ್ರು ನಿಜಾನ ಹೇಳದೇ ಇರೋವಂಥದ್ದು, ಅಥವಾ ನಾನು ನೀನು ಒಬ್ರಿಗೊಬ್ರು ಕ್ಲೀನಾಗಿ ಕ್ಲಾರಿಟಿಯಿಂದ ಮಾತಾಡದೇ ಇರೋ ಅಂಥ ಆ ವಿಚಾರಗಳನ್ನ ಈಗ ಹೇಳೋವಂಥ ಟೈಮ್ ಆಗಿದೆ, ಸಮಯ ಬಂದಿದೆ. ನಿನ್ನ ಮೇಲೆ ಕತ್ತಿ ಮಸಿತಿದ್ದಿದ್ದು ಅಥವಾ ಬೇರೆಯವರ ಮೇಲೆ ಕತ್ತಿ ಮಸಿತಿದ್ದನ್ನ ನಿಲ್ಲಿಸೋವಂಥ ಟೈಮ್ ಆಗಿರೋವಂಥದ್ದಾಗಿದೆ. ನಮ್ಮ ಪ್ರೀತಿಯಲ್ಲಿ ಇದ್ದಂಥ ಆ ಮುನಿಸು, ಆ ಮನಸ್ತಾಪಗಳನ್ನ ದೂರ ಹಾಕುವಂಥದ್ದಾಗಿದೆ. ಅದನ್ನು ಬಿಟ್ಟು ಜೀವನದಲ್ಲಿ ಮುಂದೆ ಹೋಗುವಂಥ ಟೈಮ್ ಆಗಿದೆ. ನಿನ್ನನ್ನು ನಾನು ಆಯ್ಕೆ ಮಾಡುವಂಥ ಟೈಮ್ ಆಗಿರುವಂಥದ್ದಾಗಿದೆ. ನಿನ್ನನ್ನು ನನ್ನ ಜೀವನದಲ್ಲಿ ವೆಲ್ಕಮ್ ಮಾಡುವಂಥ ಟೈಮ್ ಆಗಿದೆ. ನಮ್ಮ ಪ್ರೀತಿಯ ಒಂದು ಹೊಸ ಅಧ್ಯಾಯಕ್ಕೆ ಹೆಜ್ಜೆ ಇಡುವಂಥ ಟೈಮ್ ಆಗಿರುವಂಥದ್ದಾಗಿದೆ. ನಾನು ನೀನು ದೂರ ಇದ್ವಿ, ಒಂದು ಕತ್ತಲೆ ಅಥವಾ ಒಂದು ಬೆಳಕಲ್ಲಿ ಇದ್ವಿ. ಈಗ ನಾವಿಬ್ಬರು ಒಂದಾಗುವಂಥ ಟೈಮ್ ಆಗಿದೆ. ನೀನು ಈ ಒಂದು ದಾರಿಯಲ್ಲಿ ನಡೆದು ಬಂದಾಗ ನಿನ್ನ ನಿಲ್ಲಿಸಿ ನನ್ನ ಜೀವನಕ್ಕೆ ನಾನು ಕರ್ಕೊಳ್ಳೋ ಅಂಥ ಒಂದು ಟೈಮ್ ಆಗಿರುತ್ತೆ. ಹೆಜ್ಜೆ ಇಟ್ಟು ಮುಂದೆ ಬಾ, ನಿನಗೋಸ್ಕರ ನಾನಿಲ್ಲಿ ಕಾಯ್ತಾ ಇರ್ತೀನಿ. ಆ ಹಾದಿಯಲ್ಲಿ ನಾನು ನಿನಗಾಗಿ ಹೊಸ ವ್ಯಕ್ತಿಯಾಗಿ ನಿಂತು ನನ್ನ ಜೀವನದಲ್ಲಿ ನಿನ್ನ ವೆಲ್ಕಮ್ ಮಾಡುವಂಥ ಟೈಮ್ ಆಗಿದೆ. ಲೈಫಿನ ಒಂದು ಹೊಸ ಬದಲಾವಣೆನೇ ಬಂದಿದೆ, ಹೊಸ ಅಧ್ಯಾಯ ಬಂದಿದೆ. ಎಷ್ಟು ಗೊಂದಲಗಳಿತ್ತು, ಎಷ್ಟು ಮನಸ್ತಾಪಗಳಿತ್ತು, ಎಷ್ಟು ದೂರಗಳಾಗಿತ್ತು, ಎಷ್ಟು ಪ್ರಶ್ನೆಗಳಿತ್ತು. ಆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಿಗುವಂಥದ್ದಾಗಿದೆ. ನಮ್ಮಿಬ್ಬರ ಮಧ್ಯೆ ಇದ್ದಂಥ ಆ ದೂರಿಗೆ ಅಥವಾ ಆ ಒಂದು ಬೇರುಕಿಗೆ ಉತ್ತರ ಕಂಡಿಡ್ಕೊಳ್ಳೋವಂಥ ಟೈಮ್ ಆಗಿದೆ. ನಮ್ಮ ಜೀವನದ ಒಂದು ಹೊಸ ಅಧ್ಯಾಯ, ಹೊಸ ಪುಟನ ಬರೆಯುವಂಥ ಟೈಮ್ ಆಗಿದೆ. ನಿನಗಾಗಿ ನಾನು ಇಲ್ಲಿ ಕಾಯುತ್ತಾ ನನ್ನ ಜೀವನದ ಒಂದು ಕಮಿಟೆಡ್ ರಿಲೇಷನ್ಶಿಪ್ ನಿನಗಾಗಿ ಕಾಯ್ತಾ ಇರೋವಂಥದ್ದಾಗಿದೆ. ಕೈ ಹಿಡಿದು ನಿನ್ನನ್ನು ನನ್ನ ಜೀವನದಲ್ಲಿ ಕರ್ಕೊಂಡು ಹೋಗುವಂಥ ಸಮಯಕ್ಕಾಗಿ ರೆಡಿಯಾಗಿ ಮುಂದೆ ಬಂದು ನಿಂತಿದ್ದೀನಿ. ನೀನು ಹೆಜ್ಜೆ ಇಟ್ಟು ಮುಂದೆ ಬರಬೇಕಾಗಿದೆ. ನೀನು ಮುಂದೆ ಇಟ್ಟು ಬಂದಂತಹ ದಾರಿಯಲ್ಲಿ ನಾನು ನಿನಗೆ ಸಿಗುವಂಥ ಟೈಮ್ ಆಗಿದೆ. ನೀನು ನನ್ನವರು ಅನ್ನೋದು ನನಗೆ ಯಾವತ್ತೂ ಗೊತ್ತಿತ್ತು. ಆದರೆ ಆ ಮನಸ್ಸಿನ ಗೊಂದಲಗಳಲ್ಲಿ ಕಳೆದೋಗಿದ್ದೆ, ಜೀವನದ ಒಂದು ಜಂಜಾಟಗಳಲ್ಲಿ ಮರೆತೋಗಿದ್ದೆ. ಆದರೆ ಈಗ ನನ್ನ ಹೃದಯ ನಿನಗೋಸ್ಕರ ಬಡಿತಾ ಇರುವಂಥದ್ದು. ನೀನು ನನ್ನ ಜೀವನದಲ್ಲಿ ತಂದ ಪ್ರತಿಯೊಂದು ಬೆಳಕು ನನಗೆ ತಿಳಿಯುವಂಥ ಟೈಮ್ ಆಯಿತು. ಅದರಿಂದ ಅರಿವಾಗಿದೆ ನೀನೇ ನನ್ನವರು ಅಂತ. ಕತ್ತಲೆಯ ಒಂದು ಕೋಣೆಯಲ್ಲಿ ಏನಿದ್ದೆ ಅದರಿಂದ ಆಚೆ ತೊಗೊಂಬಂದಿದ್ದು ನೀನು. ಆದರೆ ಆಚೆ ತೊಗೊಂಬಂದಂಥ ಆ ಬೆಳಕನ್ನು ಮರೆತು ಹೋಗಿದ್ದೆ. ಎಷ್ಟೋ ಸಲ ಕತ್ತಲೆಯಲ್ಲಿ ಇದ್ದಾಗ ಬೆಳಕನ್ನು ತಂದು ಕೊಟ್ಟಿದ್ದೆ, ಆದರೆ ಅರಿವಾಗಿರಲಿಲ್ಲ, ತಿಳ್ಕೊಂಡಿರಲಿಲ್ಲ. ಆದರೆ ಈಗ ಒಂದಿಂದ ಸಾವಿರಾರು ಬೆಳಕನ್ನು ತುಂಬಿಸಿ ನನ್ನ ಹೃದಯದಲ್ಲಿ ಆ ಬೆಳಕಿನ ಒಂದು ಮನೆ ಮಾಡಿದ್ಯಾ. ಅದರಿಂದ ಗೊತ್ತಾಗಿದೆ ನೀನೇ ನನ್ನವರು ಅಂತ. ನಿನಗೆ ಹೇಳಕ್ಕೆ
ಹೇಳೋಕ್ಕಾಗ್ದಿದ್ದಂತಹ ಒಂದು ಭಾವನೆ ಅಂದರೆ ನಾನು ನೀನು ಈ ಜೀವನದಲ್ಲಿ ಜೊತೆ ಆಗಿರಬೇಕು ಅಂತ ಮೇಲೆ ಬರ್ಕೊಂಡು ಬಂದಿದ್ದಂಥ ಒಂದು ಲೈಫ್ ಆಗಿತ್ತು. ಆದರೆ ರೆಕ್ಕೆಯಂತೆ ಹಾರಬೇಕಾಗಿತ್ತು, ಅಥವಾ ಜೀವನದ ಒಂದು ತೊಂದರೆಗಳಲ್ಲಿ ನನ್ನನ್ನು ನಾನೇ ಕಟ್ಟಾಕ್ಕೊಂಡಿದ್ದೆ. ಅದರಿಂದ ಆಚೆ ಬಂದು ತಿಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನಿನ್ನ ಜೊತೆ ನಾನು ಹಾರಬೇಕು ಅಂತ. ಒಂಟಿಯಾಗಿ ಹಾರಬೇಕೇನೋ ಅಥವಾ ಜೀವನದ ಜಂಜಾಟದಲ್ಲಿ ನಾನು ರೆಕ್ಕೆನ ಬಿಟ್ಟು ಹಾರನ್ನೇ ಮರ್ತೋಗ್ತೀನೇನೋ ಅಂತ ಇದ್ದೆ. ಬಟ್ ಈಗ ನನ್ನ ಹೃದಯನ ಓಪನ್ ಮಾಡೋವಂಥ ಟೈಮ್ ಆಗಿದೆ. ಆ ಹೃದಯದ ಬಾಗಿಲಲ್ಲಿ ನೀನು ಯಾವಾಗಲೂ ಕಾಯ್ತಿದ್ದೆ. ಬಾಗಿಲನ್ನ ತೆರೆದು ನಿನ್ನನ್ನು ಈಗ ಅದರಲ್ಲಿ ಮನೆ ತುಂಬಿಸ್ಕೊಳ್ಳೋ ಅಂಥ ಟೈಮ್ ಆಗಿದೆ. ಮುಚ್ಚಿಟ್ಟಂತಹ ಪ್ರೀತಿನ ಈಗ ಬೆಳಕಿಗೆ ತಗೊಂಬರೋವಂಥದ್ದಾಗಿದೆ. ಪ್ರೀತಿಯಲ್ಲಿ ನಾನು ನಿನ್ನವರಾಗಬೇಕಾಗಿರುವಂಥದ್ದಾಗಿದೆ. ಪ್ರೀತಿಯಲ್ಲಿ ಹಾಳಾಗಬೇಕಾಗಿರೋಂಥ ಟೈಮ್ ಆಗಿದೆ. ನಿನ್ನ ಬಿಟ್ಟು ಬೇರೆ ಯಾರನ್ನು ನೋಡದೆ ನಿನಗಾಗಿಯೇ ಕಾಯುವಂಥದ್ದು, ನಿನಗಾಗೆ ಇರುವಂಥ ಆ ಪ್ರೀತಿ ಪ್ರೀತಿಯಲ್ಲಿ ನೀನಲ್ಲದೆ ಬೇರೆ ಯಾರೂ ಬೇಡ ಅನ್ನೋ ಆ ನಂಬಿಕೆಯ ಪ್ರೀತಿನ ಉಳಿಸ್ಕೋಬೇಕಾಗಿರುವಂಥದ್ದಾಗಿದೆ. ನಿನಗೆ ನಾನು ಲಾಯಲ್ ಆಗಿರಬೇಕಾಗಿರುವಂಥದ್ದಾಗಿದೆ. ನೀನಿಲ್ಲಾಂದರೆ ಬೇರೆ ಯಾರೂ ಇಲ್ಲ, ನೀನೇ ಎಲ್ಲ ಅನ್ನೋ ಆ ಪ್ರೀತಿಯಲ್ಲಿ ನಾನಿವಾಗ ಕಳೆದೋಗ್ಬೇಕಾಗಿರುವಂಥದ್ದಾಗಿದೆ. ಜೀವನದಲ್ಲಿ ಹುಡುಕ್ತಿದ್ದಂಥ ಆ ಪ್ರತಿಯೊಂದು ಗೊಂದಲಕ್ಕೆ ಕೊನೆ ತರಬೇಕಾಗಿರುವಂಥದ್ದಾಗಿದೆ. ಒಂಟಿತನಕ್ಕೆ ಕೊನೆ ತರಬೇಕಾಗಿರುವಂಥದ್ದಾಗಿದೆ. ನಿನ್ನಿಂದ ನಾನು ಕ್ಷಮೆನ ಕೇಳಬೇಕಾಗಿದೆ. ನಿನ್ನನ್ನು ಎಷ್ಟೋ ಸಲ ದೂರ ಇಟ್ಟಿದ್ದಕ್ಕೆ, ಒಂಟಿಯಾಗಿ ಬಿಟ್ಟಿದ್ದಕ್ಕೆ. ಆದರೆ ಈಗ ಪ್ರೀತಿಯಲ್ಲಿ ನಿನ್ನ ಜೊತೆ ಎಲ್ಲ ತುಂಟತನನ ಮಾಡಬೇಕಾಗಿರುವಂಥದ್ದಾಗಿದೆ. ಪ್ರೀತಿಯ ಕ್ಷಣನ ಕಳಿಬೇಕಾಗಿರುವಂಥದ್ದಾಗಿದೆ. ಅದನ್ನು ಪ್ರತಿನಿತ್ಯ ಮಾಡಬೇಕಾಗಿದೆ ಎಂದು ಬಯಸ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಜೀವಿಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. Out of the energy, live in passion. I don't know ಎನರ್ಜಿ ಎಷ್ಟು ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿದ್ರೆ, ಈ ರೀತಿಯಾದ ರೀಡಿಂಗ್ ನಾನು ಯಾವತ್ತೂ ಮಾಡಿರಲಿಲ್ಲ. ಆದರೆ ಇವತ್ತು ಮಾಡಬೇಕು ಅಂತ ಹೇಳಿ ಬಂದಂಥ ಒಂದು ಎನರ್ಜಿಗೆ ಐ ಡೋಂಟ್ ನೋ, ಇಟ್ಸ್ ವೆರಿ ಡಿಫ್ರೆಂಟ್. ಆ ಭಾವನೆಗಳಿಗೆ, ಆ ಮಾತುಗಳಿಗೆ. ಬಟ್ ಇಲ್ಲಿ ಆ ಒಂದು ಲೈನ್ ಬಂತಲ್ಲ, ಊರು ನೋಡಿ ಬಂದೆ ಅಂತ. ಸೊ ಈ ಪರ್ಸನ್ ನಿಮ್ಮನ್ನ ಬಿಟ್ಟು ಎಲ್ಲೇ ಹೋಗಿದ್ರು, ಎಷ್ಟೇ ದೂರ ಹೋಗಿದ್ರು, ಎಕ್ಸಾಕ್ಟ್ಲಿ ಐ ಸಾ 9/19 ಒಂದು ಕಾರ್ಮಿಕ್ ಎನರ್ಜಿ. ಅಂದರೆ ನಿಮ್ಮಿಬ್ಬರ ಮಧ್ಯೆ ದೂರ ಆಗಬೇಕಿತ್ತು, ಪ್ರತಿ ನೋವಿತ್ತು, ಅಥವಾ ಏನೇ ಒಂದು ತೊಂದರೆಗಳಾಗಿದ್ರು ಒಂದು ಕರ್ಮದ ಒಂದು ಕಾರಣದಿಂದ ಆಗಿದ್ದು. ಸಪ್ರೇಷನಲ್ಲಿದ್ದರೂ ಕೂಡ ನೋವು ಆಗಿರೋದಂತೂ ಉಂಟು, ಜೊತೆಯಲ್ಲಿದ್ದರೂ ಕೂಡ ಸಪ್ರೇಟ್ ಆಗಿದ್ದೀವಿ ಅನ್ನೋ ಒಂದು ಭಾವನೆಗಳಿದ್ದಂತೂ ಉಂಟು. ಆದರೆ ಅದೆಲ್ಲದಕ್ಕೂ ಈಗ ಕೊನೆ ತಂದು ನ್ಯೂ ಬಿಗಿನಿಂಗ್ ಆಗುವಂಥದ್ದಾಗಿದೆ. ಆ ಚಾಪ್ಟರ್ನ ಕ್ಲೋಸ್ ಮಾಡ್ತಾಯಿದ್ದೀರಾ. ಸೊ ಈ ಪರ್ಸನ್ ಎಲ್ಲೇ ಹೋಗಿದ್ರು, ಎಷ್ಟೇ ಸುತ್ತಾಡಿದ್ರು, ಯಾರನ್ನೇ ಮೀಟ್ ಆಗಿದ್ರು, ಯಾರನ್ನೇ ಡೇಟ್ ಮಾಡಿದ್ರು ಕೂಡ ಕೊನೆಗೆ ನೀವೇ ಅವರ ಒಂದು ಪರ್ಸನ್ ಅಂತ ತಿಳಿದಾಗಿರೋವಂಥದ್ದಾಗಿದೆ. ಆ ಒಂದು ಕ್ಲಾರಿಟಿಗೆ ಬಂದಿರೋವಂಥದ್ದಾಗಿದೆ. ಒಂದು ಹೊಸ ಅಧ್ಯಾಯಕ್ಕೆ ಬರೋವಂಥದ್ದಾಗಿದೆ. ನಿಮ್ಮ ಜೊತೆ ಇದ್ದರೆ ಅವರ ಮನಸ್ಸು ಜೀವಿಸುತ್ತೆ ಅನ್ನೋದವರಿಗೆ ಗೊತ್ತಾಗಿರೋವಂಥದ್ದಾಗಿದೆ. ಸೊ ಲಾಟ್ ಆಫ್ ಲವ್. ಒಂದು ಪರ್ಸನ್ ಇಲ್ಲಿ ಸ್ಟ್ರಾಂಗ್ ಆಗಿ ಹೇಳೋದಾದರೆ, ಒಂದು ಇಷ್ಟು ರೀಡಿಂಗ್ನ ಒಂದು ಎನರ್ಜಿಲಿ ಈ ಪರ್ಸನ್ ಮನಸ್ಸಲ್ಲಿ ಜೀವಿಸಿದ್ದು ಕಮ್ಮಿ,
ರೆಸ್ಪಾನ್ಸಿಬಿಲಿಟೀಸ್, ಕಷ್ಟಗಳು, ನೋವು, ತೊಂದರೆಗಳಲ್ಲೇ ಓಡಾಡಿರೋದು ಜಾಸ್ತಿ ಆಗಿತ್ತು. ಹಾಗಾಗೇ ತನ್ನ ಮನಸ್ಸಿನ ಮಾತನ್ನ ಕೇಳೋವಂಥದ್ದು ತುಂಬ ಕಮ್ಮಿ ಆಗಿತ್ತು. ಆದರೆ ಅವರ ಲೈಫಲ್ಲಿ ಕಷ್ಟ ಬಂದಾಗ ಅಥವಾ ನೋವಾದಾಗ ಅಥವಾ ಅವ್ರ ಲೈಫಲ್ಲಿ ಒಂದು ಪ್ರೀತಿ ಅಥವಾ ಖುಷಿ ಅಥವಾ ಮನಸ್ಸಿನ ಒಂದು ನೆಮ್ಮದಿ ಅಂತ ಬಂದಿದೆ ನಿಮ್ಮಿಂದ. ಆ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಅವ್ರಿಗೆ ಕೊಟ್ಟಿರೋಂಥ ಖುಷಿ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವರ ಮನಸ್ಸು ತುಂಬಿದೆ ಆ ಖುಷಿಯಿಂದ, ಆ ಪ್ರೀತಿಯಿಂದ ತುಂಬಿರೋದ್ರಿಂದಾಗೆ ಅವ್ರಿಗೆ ಕ್ಲಾರಿಟಿ ಅನ್ನೋದು ಬಂದಿದೆ, ನೀವೇ ಅವರ ಪರ್ಸನ್ ಅಂತ. ಸೊ ಆ ಪರ್ಸನ್ ಇವಾಗ ಪ್ರೀತಿಯಿಂದ ನಿಮ್ಮ ಜೊತೆ ಜೀವಿಸಬೇಕು ಅಂತ ಬರ್ತಿರೋವಂಥ ಒಂದು ಚಾಪ್ಟರ್ ಆಗ್ತಿರೋವಂಥದ್ದಾಗಿದೆ. ಇದು ಅವರ ಒಂದು ಮನಸ್ಸಿನ ಭಾವನೆ ನಿಮ್ಮ ಬಗ್ಗೆ ಇರುವಂಥದ್ದು. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ. ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಹೇಗಿತ್ತು ಅಂತ. ಬಿಕಾಸ್ ಈ ರೀತಿಯಾದ ರೀಡಿಂಗ್ ಮಾಡಿದ್ದೆ ಮೊದಲನೇ ಟೈಮ್, ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಹೆದರುತ್ತಾ ಇದ್ದೀನಿ, ಹೇಗಿರುತ್ತೆ, ಹೇಗೆ ತೊಗೊತೀರಾ ಅಂತ. ಬಟ್ ಸ್ಟಿಲ್ ಚಾನಲೈಸ್ಡ್ ಮೆಸೇಜ್ ಆಗಿರೋದ್ರಿಂದಾಗಿ ಇದು ಯಾರಿಗೆ ಸಿಗಬೇಕೋ ಅವರಿಗೆ ಸಿಗಲಿ, ನಿಮ್ಮ ಲೈಫಲ್ಲಿ ಆ ಖುಷಿ ಬರಲಿ, ಆ ಒಂದು ಪ್ರೀತಿನ ನೀವು ವೆಲ್ಕಮ್ ಮಾಡಲಿ ಅಂತ ಪೋಸ್ಟ್ ಮಾಡ್ತಿರೋವಂಥದ್ದಾಗಿದೆ. ಸೊ ಕಮೆಂಟ್ಸಲ್ಲಿ ಶೇರ್ ಮಾಡಿ ಹೇಗೆ ಅನಿಸ್ತು ಅಂತ. ಥ್ಯಾಂಕ್ ಯು. ಸೊ ಈ ಸಾಂಗ್ ಹೇಗಿದೆ ಅಂತ ಹೇಳಿದ್ರೆ, ಅವರು ಒಂದು ನಾಡಿನ ಬಗ್ಗೆ ಅವ್ರ ಪ್ರೀತಿನ ಹೇಳ್ತಿದ್ದಾರೆ. ಆದರೆ ಆ್ಯಕ್ಚುಲಾಗಿ ಇಲ್ಲಿ ಎನರ್ಜೀಸ್ ನನಗೆ ಕನೆಕ್ಟ್ ಆಗಿ ಫೀಲ್ ಆಗ್ತಿರೋದು, ಆ ಪರ್ಸನಿಗೆ ನಿಮ್ಮ ಬಗ್ಗೆ ಆ ಭಾವನೆ ಇದೆ. ಏನು ಆ ಭಾವನೆಯಲ್ಲಿ ಒಂದು ನಾಡಿನ ಬಗ್ಗೆ ಪ್ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಪರ್ಸನ್ಗೆ ನಿಮ್ಮ ಬಗ್ಗೆ ಆ ರೀತಿಯ ಭಾವನೆ ಇದೆ. ಒಂದು ಸಲ ಈ ಸಾಂಗ್ನ ಪೂರ್ತಿ ಕೇಳಿಸ್ಕೊಳ್ಳಿ, ಅವರ ಮನಸ್ಸಿನ ಭಾವನೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ.